ಇಲ್ಲ, ಈ ತಲ್ಲಣದ ಕ್ಷಣಗಳನ್ನು ಕಳೆಯುವುದು ಬಹು ಕಷ್ಟ, ಬಹು ಕಷ್ಟ. ಫಲಿತಾಂಶ ಏನಾಗುವುದೋ ಎಂದು ಕಾಯುವುದಕ್ಕಿಂತ ನಾನೇ ರಣರಂಗಕ್ಕೆ ಹೋಗಿ ಆ ಲಕ್ಷ್ಮಣನನ್ನು ಸಂಹರಿಸಿ ಬರುತ್ತೇನೆ. ಹೌದು, ನನ್ನ ಪುತ್ರನನ್ನು ರಕ್ಷಿಸಲು ಇದಕ್ಕಿಂತ ಉತ್ತಮ ಮಾರ್ಗ ಇನ್ನೊಂದಿಲ್ಲ. ಯಾರಲ್ಲಿ? ಅಪ್ಪಣೆ ಮಾಡಿ ಪ್ರಭು. ಸಾರಥಿಯೊಂದಿಗೆ ನನ್ನ ರಥ ಕುದುರೆಗಳನ್ನು ಸಿದ್ಧ ಮಾಡಿ ನಾನೀಗಲೇ ನಿಕುಂಬಿಲಾವನಕ್ಕೆ ಯುದ್ಧಕ್ಕೆ ಹೋಗಬೇಕು. ಪ್ರಭು, ತಮ್ಮಲ್ಲಿ ನನ್ನ ಒಂದು ಪ್ರಾರ್ಥನೆ. ಏನದು? ಯುವರಾಜರು ಈಗಾಗಲೇ ಅಲ್ಲಿ ಲಕ್ಷ್ಮಣನೊಂದಿಗೆ ಯುದ್ಧ ಮಾಡುತ್ತಿದ್ದಾರೆ. ನಾನು ಆ ಯುದ್ಧವನ್ನು ಪೂರ್ಣಗೊಳಿಸುತ್ತೇನೆ. ಪ್ರಭು, ಇದರಿಂದ ನಿಮ್ಮ ಪುತ್ರನ ಪರಾಕ್ರಮದಲ್ಲಿ ನಿಮಗೆ ನಂಬಿಕೆ ಇಲ್ಲ ಎಂದು ಅರ್ಥ ಬರುವುದಿಲ್ಲವೇ? ಅಂದರೆ ಪ್ರಭು, ನೀವು ಬೇಕಾದರೆ ಆ ರಾಮನೊಂದಿಗೆ ಯುದ್ಧ ಮಾಡಿ ನಿಮ್ಮ ಪುತ್ರನ ಬೆಂಬಲವಾಗಿ ಹೋದರೆ ನಿಮ್ಮ ಪ್ರತಿಷ್ಠೆಗೂ ಕುಂದು ನಿಮ್ಮ ಪುತ್ರನ ಪರಾಕ್ರಮಕ್ಕೂ ಅಪಮಾನ ಎಂದು ನನ್ನ ಭಾವನೆ. ಪ್ರಭು, ಅನ್ಯತಾ ಭಾವಿಸಬೇಡಿ ಪ್ರಭು. ನಿಮ್ಮ ಪ್ರತಿಷ್ಠೆಗೆ ಭಂಗ ಬರಬಾರದೆಂದು ನಾನು ಈ ಮಾತನ್ನು ಹೇಳಿದೆ ಅಷ್ಟೇ. ನಿನ್ನ ಮಾತಿನಲ್ಲೂ ಸತ್ಯವಿದೆ. ಆ ಲಕ್ಷ್ಮಣನು ಎಷ್ಟರವನು? ನನ್ನ ಪುತ್ರನೇ ಅವನನ್ನು ಕೊಲ್ಲುತ್ತಾನೆ. ನಾನು ಅವನ ಮಾರ್ಗಕ್ಕೆ ಅಡ್ಡಿ ಬರಬಾರದು. ಆಗಲಿ, ನಾನು ಕಾಯುತ್ತೇನೆ. ನೀನಿನ್ನು ಹೊರಡು. ಯುವರಾಣಿಯನ್ನು ನೋಡಿ ನನಗೆ ಬಹಳ ಸಂಕಟವಾಯಿತು. ಯಾರ ವಿಷಯವನ್ನು ಹೇಳುತ್ತಿರುವೆ ತ್ರಿಜಟೆ? ಇಂದ್ರಜಿತುವಿನ ಪತ್ನಿ ಸುಲೋಚನ. ಅವಳ ಬಗ್ಗೆ ನೀನು ಆಗಲೇ ಹೇಳಿದೆಯಲ್ಲ? ಹೌದು ಸೀತೆ. ಸುಲೋಚನ ಸಾತ್ವಿಕ ಸ್ವಭಾವದ ಗುಣವಂತಳಾದ ಪರಮ ಸಾಧ್ವಿ. ಅನ್ಯರ ದುಃಖಕ್ಕೆ ಮರುಗುವ ಮೃದು ಮನಸ್ಸಿನವಳು. ನಿನ್ನ ಮೇಲಿನ ಅನುಕಂಪದಿಂದಲೇ ಅವಳು ಆಗಾಗ ಇಲ್ಲಿಗೆ ಬಂದು ದೂರದಿಂದಲೇ ನಿನ್ನನ್ನು ಕಂಡು ಹಾರೈಸಿ ಹೋಗುತ್ತಾಳೆ. ಈ ದಿನವೂ ಅವಳು ಇಲ್ಲಿಗೆ ಬಂದು ದೂರದಿಂದಲೇ ನಿನ್ನನ್ನು ಕಂಡು ಹೋದಳು. ಹೌದೇ? ನನಗೆ ತಿಳಿಯಲಿಲ್ಲ. ತಿಳಿದಿದ್ದರೆ ಖಂಡಿತ ನಾನು ಅವಳೊಂದಿಗೆ ಮಾತನಾಡುತ್ತಿದ್ದೆ. ನೀನು ಹೇಳಿದ್ದನ್ನೆಲ್ಲ ಕೇಳಿದ ಮೇಲೆ ಆ ಪುಣ್ಯವತಿಯೊಂದಿಗೆ ಮಾತನಾಡುವುದು ಉಚಿತವಾಗುತ್ತಿತ್ತು ತ್ರಿಜಟೆ. ಆದರೆ ಈ ದಿನ ಅವಳು ಎಂದಿನಂತಿರಲಿಲ್ಲ. ನೀನು ಮಾತಾಡಿಸಿದರೂ ಮಾತನಾಡುತ್ತಿದ್ದಳೋ ಇಲ್ಲವೋ? ಎಂದಿನಂತೆ ಇರಲಿಲ್ಲ ಎಂದರೆ? ಅವಳು ಈ ದಿನ ರಾಜೋಚಿತವಾದ ವಸ್ತ್ರಾಭರಣಗಳಿಲ್ಲದೆ ವಿರಾಗಿಣಿಯಂತೆ ಸಾಧಾರಣ ಉಡುಪಿನಲ್ಲಿದ್ದಳು. ಬಹುಶಃ ಅವಳ ಪತಿಯ ಕ್ಷೇಮಕ್ಕಾಗಿ ಅವಳು ಯಾವುದಾದರೂ ವ್ರತ ಮಾಡುತ್ತಿರಬಹುದು. ಇರಬಹುದು. ಅದನ್ನು ಮತ್ತೊಮ್ಮೆ ತಿಳಿದು ನಿನಗೆ ಬಂದು ತಿಳಿಸುತ್ತೇನೆ. ಆದರೆ ನಿನ್ನ ಮಾತು ನಿಜ ಸೀತೆ. ಸುಲೋಚನ ತನ್ನ ಪತಿಯ ಕ್ಷೇಮಕ್ಕಾಗಿ ಏನು ಬೇಕಾದರೂ ಮಾಡುವಂಥವಳು. ಆದರೆ ಯಾರಿಂದ ತನ್ನ ಪತಿಗೆ ಆತಂಕ ಸಂಭವಿಸುವ ಸಾಧ್ಯತೆ ಇದೆಯೋ ಆ ಲಕ್ಷ್ಮಣನ ಅತ್ತಿಗೆಯಾದ ನಿನ್ನ ಮೇಲೆ ಅವಳಿಗೆ ಗೌರವ ಮರುಕವಿರುವುದು ಆಶ್ಚರ್ಯಕರ ಸಂಗತಿ. ತ್ರಿಜಟೆ, ಆ ಪತಿವ್ರತೆಯ ಸಂದಿಗ್ಧ ನನಗೆ ಅರ್ಥವಾಗುತ್ತದೆ. ನನ್ನ ಕ್ಷೇಮವನ್ನು ಬಯಸಿದರೆ ಅವಳ ಪತಿಗೆ ಆಪತ್ತು, ಅವಳ ಪತಿಯ ಕ್ಷೇಮವನ್ನು ಬಯಸಿದರೆ ನನಗೆ ಕೇಡು.
ಪಾಪ, ಅವಳ ಸ್ಥಿತಿ ಎಷ್ಟು ಸಂಕಟಕರವಾಗಿದೆ ತ್ರಿಜಟೆ. ನನಗೂ ಅದೇ ಚಿಂತೆ ಬಾಧಿಸುತ್ತಿದೆ. ರಾವಣ ಮತ್ತು ಇಂದ್ರಜಿತುವಿನ ಅಧರ್ಮವನ್ನು ವಿರೋಧಿಸುತ್ತೇನೆ. ಆದರೆ ಸುಲೋಚನಾ ಮತ್ತು ಮಂಡೋದರಿಯ ಧರ್ಮ ನೀತಿಯನ್ನು ಗೌರವಿಸುತ್ತೇನೆ. ತ್ರಿಜಟೆ, ಅವರು ಧರ್ಮದ ಪರವಾಗಿ ನಡೆಯುವುದು ನಿಜವಾದರೆ ಅಧರ್ಮದ ಫಲವನ್ನು ಕಾಣಲು ಸಿದ್ಧರಾಗಬೇಕು. ಆದರೆ ತಮ್ಮ ಪತಿಯರು ಮಾಡಿದ ಅಧರ್ಮಕ್ಕೆ ಆ ಪುಣ್ಯವತಿಯರು ನೋವು ತಿನ್ನಬೇಕಲ್ಲ ಎಂದು ಸಂಕಟವಾಗುತ್ತಿದೆ. ಅನ್ಯ ಮಾರ್ಗವಿಲ್ಲ ತ್ರಿಜಟೆ. ಅಧರ್ಮಿಗಳು ಅವರ ಪತಿಯರಾಗಿರುವುದು ಅವರ ದುರಾದೃಷ್ಟ. ಆ ನೋವನ್ನು ಅವರು ಸಹಿಸಿಕೊಳ್ಳಲೇಬೇಕು. ನಿನ್ನ ಮಾತು ನಿಜ ಸೀತೆ. ಆ ಪತಿವ್ರತೆ ಸುಲೋಚನೆಯ ವಿಷಯವನ್ನು ತಿಳಿದು ನನಗೆ ಹೇಳು. ಖಂಡಿತ ಹೇಳುತ್ತೇನೆ ಸೀತೆ. ಇದೇನಿದು? ಎಲ್ಲರೂ ಯುದ್ಧ ಮಾಡುತ್ತಿರುವಾಗ ನಾನು ಸುಮ್ಮನೆ ನಿಂತು ಬಿಟ್ಟನಲ್ಲ. ಲಕ್ಷ್ಮಣ, ನನಗೂ ಯುದ್ಧ ಮಾಡಬೇಕೆನಿಸುತ್ತಿದೆ. ವಿಭೀಷಣ, ನೀನನ್ನು ಅಡ್ಡಿಪಡಿಸಿದವರ್ಯ ನಮ್ಮ ವಾನರ ಸೈನ್ಯವನ್ನು ಹುರಿದುಂಬಿಸುತ್ತಾ ಆ ರಾಕ್ಷಸ ಸೈನ್ಯವನ್ನು ನಾಶಗೊಳಿಸು. ಹಾಗೆ ಆಗಿಲ್ಲ ಲಕ್ಷ್ಮಣ. ಓಂ ಶ್ರೀ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ವದಂತಿ ಪ್ರಚೋದಯಾತ್. ವಾನರ ವೀರರೇ, ನೀವೇಕೆ ಸುಮ್ಮನೆ ನಿಂತಿರಿ? ರಾವಣನ ಕಡೆಯ ವೀರರಲ್ಲಿ ಈಗ ಉಳಿದಿರುವವನು ಈ ಇಂದ್ರಜಿತು ಒಬ್ಬನೇ. ರಾಕ್ಷಸ ಸೈನ್ಯವು ಅಲ್ಪವೇ. ವೀರಾದಿ ವೀರರೆಲ್ಲ ಗತಪ್ರಾಣರಾದರು. ಉಳಿದಿರುವ ರಾಕ್ಷಸ ಸೈನ್ಯವನ್ನು ಧ್ವಂಸಗೊಳಿಸುವುದು ನಿಮಗೆಷ್ಟರ ಕೆಲಸ. ಇರುವ ಅತ್ಯಲ್ಪ ಸೈನ್ಯವನ್ನು ನಿಶ್ಶೇಷಗೊಳಿಸಿ ಒಂದು ಪಿಳ್ಳೆಯು ಉಳಿಯದಂತೆ ನಾಶ ಮಾಡಿ. ನೀನು ಕುಲದ್ರೋಹದ ಕಾರ್ಯ ಮಾಡುತ್ತಿರುವೆ. ರಾಕ್ಷಸ ಕುಲದಲ್ಲಿ ಹುಟ್ಟಿ ರಾಕ್ಷಸ ಕುಲಕ್ಕೆ ಕುಟಾರಪ್ರಾಯವಾಗಿರುವೆ. ನೀನು ಎಂಥ ಪಾಪ ಕಾರ್ಯ ಮಾಡುತ್ತಿರುವೆ ಎಂದು ನೀನೇ ಯೋಚಿಸು. ಅಂದರೆ ವಿಭೀಷಣ ನಮ್ಮ ಪರವಾಗಿ ಯುದ್ಧ ಮಾಡುತ್ತಿದ್ದಾನೆ ಎಂದು ಆ ಇಂದ್ರಜಿತು ಅವನ ಬಗ್ಗೆ ತುಚ್ಛವಾಗಿ ಮಾತನಾಡಿದ್ದಾನೆ. ಹೌದು ಪ್ರಭು. ಕುಲದ್ರೋಹಿ ಎಂದಾಗ ಪಾಪ ವಿಭೀಷಣ ಒಂದು ಕ್ಷಣ ಚಿಂತಾಕ್ರಾಂತನಾದ. ಅದು ಅಧರ್ಮವೆಂಬ ಭಾವನೆ ಬಂದು ಅವನಿಗೆ ಬೇಸರವಾಗಿರಬಹುದೇ ಎಂದು ಸಂದೇಹ. ಅಂತಹ ಶಂಕೆ ಬೇಡ ದೂತ. ವಿಭೀಷಣ ಧರ್ಮ ಅಧರ್ಮಗಳ ಬಗ್ಗೆ ಚೆನ್ನಾಗಿ ತಿಳಿದಿರುವ ಜ್ಞಾನಿ. ತಾನು ಏನು ಮಾಡುತ್ತಿದ್ದಾನೆ, ಏಕೆ ಮಾಡುತ್ತಿದ್ದಾನೆ ಎಂದು ಸ್ಪಷ್ಟವಾಗಿ ತಿಳಿದಿರುತ್ತಾನೆ. ಅವನು ಲಂಕೆಯನ್ನು ತೊರೆದು ನಮ್ಮ ಬಳಿಗೆ ಬಂದಾಗಿನಿಂದಲೂ ಅವನ ವರ್ತನೆಯನ್ನು ನಾನು ಗಮನಿಸುತ್ತಿದ್ದೇನೆ. ಕ್ಷಣ ಮಾತ್ರದ ಚಿಂತೆ ಇಲ್ಲದೆ ತಾನು ತಪ್ಪು ಮಾಡುತ್ತಿಲ್ಲವೆಂದು ಅವನಿಗೆ ಮನವರಿಕೆ ಆಗಿರುತ್ತದೆ. ಕ್ಷಮಿಸಿ ಪ್ರಭು. ವಿಭೀಷಣ ಎಂದೂ ನೀವು ಹೇಳಿದಂತೆ ಸಂದೇಹ ಬರುವಂತೆ ನಡೆದುಕೊಂಡಿಲ್ಲ. ಇಂದ್ರಜಿತು ಎಷ್ಟೇ ಆಗಲಿ ಚಿಕ್ಕವನು, ಪುತ್ರ ಸಮಾನ. ಅವನ ಮೇಲೆ ಮಮಕಾರ ಉಂಟಾದರೆ ಎಂದು ಅನ್ನಿಸಿತು. ಅದಕ್ಕೆ ನಾನು ಹಾಗೆ ಹೇಳಿದೆ.
ಅಂತಹ ಭಾವನೆ ಇದ್ದಿದ್ದರೆ ಅವನು ಇಂದ್ರಜಿತುವಿನ ಸಂಹಾರದ ರಹಸ್ಯವನ್ನು ತಿಳಿಸಿ ಲಕ್ಷ್ಮಣನನ್ನು ಆಲದ ಮರದ ಬಳಿಗೆ ಕರೆದೊಯ್ಯುತ್ತಿರಲಿಲ್ಲ. ಇಲ್ಲವಾದರೆ ಆ ಇಂದ್ರಜಿತು ಇನ್ನಷ್ಟು ಅನಾಹುತ ಮಾಡುತ್ತಿದ್ದನೋ ಏನೋ. ಹೌದು ಪ್ರಭು, ನಿಮ್ಮ ಮಾತು ನಿಜ. ಸರಿ, ಈಗ ನೀನು ರಣರಂಗಕ್ಕೆ ಹೋಗು. ವಿಭೀಷಣ ಆ ಇಂದ್ರಜಿತುವಿಗೆ ಏನು ಉತ್ತರ ಕೊಡುತ್ತಿದ್ದಾನೆ ಎಂದು ನಿನಗೆ ತಿಳಿದರೆ ನಿನ್ನ ಸಂಶಯ ತಾನಾಗಿಯೇ ನಿವಾರಣೆ ಆಗುತ್ತದೆ. ಹಾಗೆ ಆಗಲಿ ಪ್ರಭು, ನಾನು ಯುದ್ಧ ಭೂಮಿಗೆ ತೆರಳುತ್ತೇನೆ. ಏಕೆ ಚಿಕ್ಕಪ್ಪ ಮೌನವಾದೆ? ನಾನು ನಿನಗೆ ಮಗನಲ್ಲವೇ? ವಾತ್ಸಲ್ಯದಿಂದ ಕಾಣಬೇಕಾದ ಚಿಕ್ಕಪ್ಪನೇ ಕೊಲ್ಲಲು ಮುಂದಾದರೆ ಅಂಥವರ ಮನಸ್ಸು ವಜ್ರಕ್ಕಿಂತ ಕಠಿಣವಲ್ಲವೇ? ನನ್ನನ್ನು ಕೊಲ್ಲಿಸಲು ಈ ಲಕ್ಷ್ಮಣನನ್ನು ಕರೆತಂದು ಈಗ ನೀನು ನಮ್ಮವರನ್ನೇ ಕೊಲ್ಲುತ್ತಿರುವುದು ಕುಲದ್ರೋಹವಲ್ಲವೇ? ಭ್ರಾತೃದ್ರೋಹವಲ್ಲವೇ? ಇವನು ನನ್ನ ಮನಸ್ಸಿನ ಸೂಕ್ಷ್ಮ ಭಾವನೆಗಳನ್ನು ಕೆಣಕಿ ನನ್ನನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಿರಬಹುದೇ? ಮಾತಾಡು ಚಿಕ್ಕಪ್ಪ, ಏಕೆ ಸುಮ್ಮನಾದೆ? ಇಂದ್ರಜಿತು, ನಾನು ನಿನ್ನ ಚಿಕ್ಕಪ್ಪ ನಿಜ. ಚಿಕ್ಕಂದಿನಿಂದಲೂ ನಿನ್ನನ್ನು ವಾತ್ಸಲ್ಯದಿಂದ ಕಂಡಿದ್ದೇನೆ. ಹಾಗೆಯೇ ನಿನ್ನ ಪರಾಕ್ರಮವನ್ನು ಮೆಚ್ಚಿಕೊಂಡಿದ್ದೇನೆ. ವಾತ್ಸಲ್ಯ ತೋರಿದ ನೀನೇ ನನ್ನ ವಿನಾಶವನ್ನು ಬಯಸುತ್ತೀಯ? ಹೇಳು ಚಿಕ್ಕಪ್ಪ, ಹೇಳು. ಮಗು ಇಂದ್ರಜಿತು, ನೀನು ಚತುರನೆಂದು ನನಗೆ ಗೊತ್ತು. ಯುದ್ಧ ನಿರ್ಣಾಯಕ ಘಟ್ಟಕ್ಕೆ ಬರುತ್ತಿರುವಾಗ ಹೀಗೆ ಬಾಂಧವ್ಯದ ಸೂಕ್ಷ್ಮ ಸೂತ್ರಗಳಿಂದ ನನ್ನನ್ನು ವಿಚಲಿತಗೊಳಿಸಲು ನೋಡುತ್ತಿರುವೆಯಾ? ಅಣ್ಣನ ಮಗನೆಂಬ ಪ್ರೀತಿಗಿಂತ ನನಗೆ ಧರ್ಮದ ಪ್ರೀತಿಯೇ ದೊಡ್ಡದು. ನೀನೀಗ ನನ್ನ ಪುತ್ರನಲ್ಲ, ಅಧರ್ಮಕ್ಕೆ ಬೆಂಬಲವಾಗಿ ನಿಂತ ಅಧರ್ಮಿ. ಅಳುತ್ತಿರುವೆಯಾ ದೇವಿ? ಪ್ರಣಾಮಗಳು ಪ್ರಭು. ಈಗ ನನ್ನ ಪಾಲಿಗುಳಿದಿರುವುದು ಅಷ್ಟೇ ಪ್ರಭು. ಏಕೆ ಈ ದುಃಖ? ನನ್ನ ವಿಧಿಗಾಗಿ. ಯಾವ ವಿಧಿ? ಪುತ್ರ ಕ್ಷೇಮಕ್ಕಾಗಿ ದುಃಖಿಸುವುದು. ನಿನ್ನ ಪುತ್ರ ನನಗೂ ಪುತ್ರನಲ್ಲವೇ? ನನ್ನ ಪುತ್ರನ ಬಗ್ಗೆ ನನಗೆ ಆಸಕ್ತಿ ಇಲ್ಲವೇ? ನನ್ನನ್ನೇ ನೋಡು, ನಾನು ಅವನಿಗಾಗಿ ದುಃಖಿಸುತ್ತಿಲ್ಲ. ಅಂತಹ ಯಾವ ಸಂದರ್ಭವೂ ಬಂದಿಲ್ಲ. ಅನವಶ್ಯಕವಾಗಿ ದುಃಖಿಸುವುದು ಅರ್ಥಹೀನ. ಪ್ರಭು, ನಿಮ್ಮ ಧೈರ್ಯ ನನಗಿಲ್ಲ. ನನ್ನ ಸೊಸೆ ಸುಲೋಚನೆಗೂ ಇಲ್ಲ. ಸುಲೋಚನೆ ವಸ್ತ್ರಾಭರಣಗಳು, ಅರಮನೆಯ ಭೋಗಭಾಗ್ಯಗಳನ್ನು ಬಿಟ್ಟು ವಿರಾಗಿಣಿಯಂತೆ ದೇವಿಯ ಮಂದಿರದಲ್ಲಿ ಅಹೋರಾತ್ರಿ ಪ್ರಾರ್ಥಿಸುತ್ತಿದ್ದಾಳೆ. ನಿಮ್ಮದು ಅವಿವೇಕದ ಪರಮಾವಧಿ. ಇಂದ್ರಜಿತುವಿನ ಪರಾಕ್ರಮ ಏನೆಂದು ಗೊತ್ತಿದ್ದರೂ ಹೀಗೆ ಆತ್ಮವಿಶ್ವಾಸ ಕಳೆದುಕೊಂಡು ಮೂರ್ಖರಂತೆ ವರ್ತಿಸುತ್ತಿರುವಿ. ಸೊಸೆಗೆ ಧೈರ್ಯ ಹೇಳಬೇಕಾದ ನೀನೇ ಹೀಗೆ ಬುದ್ಧಿಹೀನಳಂತೆ ವರ್ತಿಸುತ್ತಿದ್ದರೆ ಅವಳೇನು ಮಾಡುತ್ತಾಳೆ? ನಮ್ಮ ಪುತ್ರನ ಪರಾಕ್ರಮದ ಬಗ್ಗೆ ನೀವು ಈ ರೀತಿಯಾಗಿ ಅಗೌರವವನ್ನು ತೋರುತ್ತಿದ್ದೀರಿ. ಇಲ್ಲ ಪ್ರಭು, ಇಲ್ಲ, ನಾವು ಅಗೌರವ ತೋರುತ್ತಿಲ್ಲ. ಇಂದ್ರಜಿತು ಎಂಥ ಪರಾಕ್ರಮಿ ಎಂದು ನಮಗೂ ತಿಳಿದಿದೆ. ಆದರೆ ಶತ್ರು ಪಕ್ಷದ ಲಕ್ಷ್ಮಣನಿಗೆ ಧರ್ಮದ ಬೆಂಬಲವಿದೆ. ಸತ್ಯಾಧರ್ಮಗಳ ಬೆಂಬಲವಿಲ್ಲದೆ ಎಂಥ ಪರಾಕ್ರಮವಾದರೂ ದುರ್ಬಲವಾಗುವುದಿಲ್ಲವೇ? ಚಿಕ್ಕಪ್ಪ, ನಾನು ನಿನಗೆ ಯಾವ ಅನ್ಯಾಯವನ್ನೂ ಮಾಡಿಲ್ಲ. ನನ್ನನ್ನು ಕೊಲ್ಲಿಸುವ ಈ ರೋಷ ಬೇಕೆ? ನಿನ್ನ ಮಾಯಾ ಜಾಲದಂತೆ ನಿನ್ನ ಮಾತಿನ ಜಾಲವು ನನ್ನನ್ನು ಮರಳು ಮಾಡಲಾಗುವುದಿಲ್ಲ. ನೀನು ಮಗನೆಂದ ಮಾತ್ರಕ್ಕೆ, ನಿನ್ನ ತಂದೆ ನನ್ನ ಅಣ್ಣನೆಂದ ಮಾತ್ರಕ್ಕೆ ನೀವುಗಳು ಮಾಡಿದ ಅಧರ್ಮವೆಲ್ಲ ಧರ್ಮವಾಗುವುದಿಲ್ಲ. ನನ್ನ ಸಂಕಲ್ಪ
ಸಡಿಲವಾಗುವುದಿಲ್ಲ. ಅನೀತಿ ಅಧರ್ಮಗಳ ವಿರುದ್ಧವಾಗಿ ನಿಂತಿರುವ ಶ್ರೀರಾಮನ ಪಕ್ಷ ಸೇರಿದ ಮೇಲೆ ನಾನು ಹಿಂದೆ ಸರಿಯುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಹೇಳುವುದನ್ನೆಲ್ಲ ಹೇಳಿ ಕೇಳಬಾರದನ್ನೆಲ್ಲ ಕೇಳಿದ ಮೇಲೆಯೇ ನಾನು ರಾವಣನನ್ನು ತೊರೆದದ್ದು. ಅಂದರೆ ಅಣ್ಣನ ಮಗನೆಂಬ ಕರುಣೆ ಕಿಂಚಿತ್ತೂ ಇಲ್ಲವೇ? ಇಲ್ಲ, ಕಿಂಚಿತ್ತು ಕರುಣೆಯೂ ಇಲ್ಲ, ಯಾವ ದಾಕ್ಷಿಣ್ಯವೂ ಇಲ್ಲ. ಆಗಲಿ ಚಿಕ್ಕಪ್ಪ, ಆಗಲಿ. ಹಾಗಾದರೆ ಒಂದು ಕೆಲಸ ಮಾಡು. ನಾನು ಅಧರ್ಮಿಯಲ್ಲವೇ? ನೀನೇ ನನ್ನನ್ನು ಸಂಹರಿಸು. ಈ ಲಕ್ಷ್ಮಣನ ಬದಲು ನಿನ್ನ ಕೈಯಿಂದಲೇ ನನಗೆ ಸಾವು ಬರಲಿ. ಅದರಿಂದ ನನಗೆ ಶ್ರೇಯಸ್ಸಾಗುತ್ತದೆ. ನನ್ನನ್ನು ಕೊಂದು ನಿನ್ನ ಧರ್ಮ ಪ್ರೀತಿಯನ್ನು ಉಳಿಸಿಕೊ. ಅಣ್ಣನ ಮಗನನ್ನೇ ಕೊಂದ ಧರ್ಮವೀರ ಎಂದು ಖ್ಯಾತಿ ಪಡೆ. ನನ್ನನ್ನು ಕೊಲ್ಲು ಚಿಕ್ಕಪ್ಪ, ಕೊಲ್ಲು. ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ